मॉर्निंग फ्रेंड्स, आज का हमारा ये खाना। अब जाना साइड को जल्दी, कर्स मेरा वेट करते हैं। अभी निकल पड़ा साइड की ओर। जस्ट आया साइड को, भी आया वर्कर्स भी नहीं आए। वाह, इंटरनेट वाले को फ़ोन करेंगे, आज आता है क्या नहीं पूछेंगे उसको। हाँ ना, इवತ್ತು ಹೊಂಟಿರೆ ಇವತ್ತು ಎಷ್ಟರ ತನಕ ಬರ್ತಾರೆ? 5 तनक ಬರ್ತಾರೆ। यहाँ पे वर्कर भी नहीं आए। मैं भी अब सोच रहा हूँ वापस घर जाऊँ। नाटक देखा, चालू हुआ, पूछ के कंफर्म बोलता हूँ आपको मैं। नहीं है तो मैं भी इधर ठहर को क्या करूँ। अब मैं भी जाता हूँ वापस साइड की तरफ। तो सितंबर 27 to 29 तक यश हीरो आ रहा क्या यारो प्लेस बता तो आपको मेरा। अगर आप यहाँ पर आए तो बहुत सुकून महसूस होता है। ये है जो मंदिर जिसके बारे में मैं बोल रहा था, नीट क्लीन पीसफुल गौड़ी समाज का बिलोंग करता है। बट ये एक चीज़ बुरा लगा यार, पहले अच्छा था, यहाँ आते उधर जाको थोड़ा बैठ सकते थे, विश्रांत थोड़ा पीसफुल बैठ सकते थे। अभी क्या करें, इसको पूरा फुल प्रोटेक्शन कर दिए, तो उसकी वजह से अंदर जाने नहीं आता, ना दर्शन कर सकते हैं, कुछ भी नहीं, पूरा फुल पैक कर दिए इसको। पहले कम से कम इधर जाको बैठ तो सकते थे, अब वो भी नहीं। इवन छोटा मंदिर को भी लॉक डाल दिए। इस ठहर को पूरा भीग गया, अंदर जाने नहीं मिला मेरे को। पहले यहाँ पे आको पढ़ाई करता था मैं। साइड पे खाएंगे बिल्कुल आया था। अभी कुत्तों को भी थोड़ा बिस्किट दिया और होना बोल रहे खाते हुए भी। मैं भी पोहा लाया, थोड़ा है, ज़्यादा नहीं है। एक अलग ही मज़ा है। बस ये एक ही दुख होता, पूरा लॉक डाल दिए लोग। भी खा लिया, अब थोड़ा रेस्ट लेंगे। यहाँ पे जगह ठीक लग रहा है। अगर ये ओपन रहता तो अंदर मस्त तो सो सकता था। देखो यहाँ बैठ के सही में कुछ तो ऐसा सोने के लिए कुछ लाना, देखो नींद मस्त होता। अभी थोड़ा बचा है फिल्म, अभी 7 मिनट गए, रख देते। अब हम जाएंगे नाटक देखने को। चलो चलते हैं भाई यहाँ से। अब तो अभी आया यहाँ पे, स्टार्ट हो गया नाटक। सही बोले तो हम नाटक देखने आए तो इधर ही ना कुछ अलग ही चल रहा है। ಅದೇ ರೀತಿ ಸ್ವರ್ಗೀಯ ಡಾಕ್ಟರ್ ದೇವೇಂದ್ರ ಕಮಲ್ 4:30 बजे शुरू हो गए। 6 ತಿಂಗಳಲ್ಲಿ ಎಷ್ಟು ತರ ಫಿಲ್ಮ್ ಕರ್ಕೊಂಡಿದ್ದೀರಾ? ಇಷ್ಟೇನಾ? ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್. भाई आने से पहले स्लेट चली गए। ಅಭಿಮಾನಿ ದೇವರೇ, ಎಲ್ರಿಗೂ ಒಂದ್ಸಲ ಬರ್ಲಿ ಜೋರ ಚಪ್ಪಾಳೆ. ಪ್ರಚಾರಕ್ಕಿಂತ ನಿಮ್ಮ ಪ್ರಚಾರ ಜಾಸ್ತಿ ಇರಬೇಕು. ಯಾಕಂದ್ರೆ ಸಾಯಿಬಾಬಾ ಕಂಪನಿ ತುಂಬಾ ವರ್ಷದಿಂದ ಒಳ್ಳೆ ಹೆಸರು ಮಾಡ್ಕೊಂಡು ಬಂದಿದೆ. ಸೊ ನಾನು ಫಸ್ಟ್ ಟೈಮ್ ರಂಗಭೂಮಿಯಲ್ಲಿ ಕಾಲಿಟ್ಟಿದ್ದು
ನಮ್ಮ ಕೊಡೇಕಲ್ ಕಂಪನಿಯ ಹಾಗೆ ನಮ್ಮ ಬಸವ ಸರ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಅವರ ಒಂದು ಕಂಪನಿಗೆ ನಾನು ಬಂದು ಅವ್ರು ನನಗೊಂದು ಆಶೀರ್ವಾದ ಮಾಡಿ ಕಳಿಸಿದ್ರು, ನೀನು ಬೆಳಿತೀಯಪ್ಪ ಅಂತ. ಲೋಕಲ್ ಟ್ರೈನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಹಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಹೀಗೆ ಇರಲಿ. ನಿಮ್ಮ ಚಪ್ಪಾಳೆ ಆಶೀರ್ವಾದ ಬರೀ ಒಂದ್ಸಲ ಜೋರ ಚಪ್ಪಾಳೆ. ಹಾಗೆ ಇನ್ನೂ ಹೆಚ್ಚು ಜನ ನೀವು ಬರಬೇಕು. ಯಾಕಂದ್ರೆ ಕಂಪ್ನಿ ನಂಬ್ಕೊಂಡು 30 ಜನ ಕೆಲಸ ಮಾಡ್ತಿರ್ತೀವಿ. ನಮ್ಗೆ ಯಾವ್ದು ಬೇರೆ ಕೆಲಸ ಮಾಡಕ್ ಆಗೋದೇ ಇಲ್ಲ. ಸ್ವಲ್ಪ ಸೌಂಡ್ ಕೇಳಿದ್ರೆ ಸಾಕು ಓಡಿ ಬಂದ್ಬಿಡ್ತೀವಿ. ಈ ಕಲೆ ಅನ್ನೋದು ಹಂಗ. ಅದಕ್ಕೆ ಊರದಲ್ಲಿ ಉಪ್ಪಿನಕಾಯಿ ತರ ನಾನು ಅವಾಗ ಬರ್ತಾ ಇರ್ತೀನಿ, ಎಷ್ಟು ಹೊಡೆಯುವಾಗ ಬೇಕಂತ ಮಾಸ್, ಆಮೇಲೆ ನಂಗೆ ಚಪ್ಪಾಳೆ ಬೇಕು ಅಂತ ಮಾಸ್. ಯಾರು 10 ಜನ ಹೊಡೆದ್ಬಿಟ್ರ ಡಾನ್ ಆಗ್ಬಿಡ್ತಾರ? ಯಾರು 10 ಜನ ಹೊಡೆದು ಡಾನ್ ಹೋದವನಲ್ಲ ಕಣೋ ನಾನು 10 ಜನನು ಡಾನ. ಇನ್ಮೇಲೆ ಅವರಪ್ಪ ನನ್ನ ಮಾವ, ನಿಮ್ಮೆಲ್ರಿಗೂ ಭಾವ. ನಿಮ್ಮ ಕಣ್ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಜಡಿ ಬಂದವ್ ನೀನು ಎಷ್ಟು ಮಾತಾಡ್ತೀಯ? ಮಿಲ್ಕಿ ಬೈಗಳೆಲ್ಲ ಸಂಸ್ಕೃತ. ನಮ್ಮ ಮಠದ ಮಂತ್ರದ ಜಟಾನು ಭೂತ ಅಲ್ಲ. ಮೈಮೇಗೆ ಬಂದು ಮಾತಾಡಿದೇನೋ ಮೂರ್ಖ. ಸರಿ ಬಂದವಲ್ಲ ಇವು ಸನ್ಯಾಸಿಗಳು, ಅವು ಸಂಸಾರಿಕರನ್ನ ಹಂಗೆಲ್ಲ ಮುಟ್ಕೊಳಂಗಿಲ್ಲ. ಇಲ್ಲ ದೂರಿಂದ ನಮಸ್ಕಾರ ಮಾಡ. ಏನು ಅಂದಿರಿ ನೀವು? ನಾನಿದ ಅರ್ಥ ಆಗಿಲ್ಲ. ದೂರ್ತಿದ್ವಿ. ತಾರುಣ್ಯ ಬಲ, ಯೌವನ ವೃದ್ಧಿ, ಪುತ್ರ ಪ್ರಾಪ್ತಿ ಅಂದ್ರೆ ಪುತ್ರನ ಪಾತ್ರೆ ಇಲ್ಲ. ನಿಮ್ಮ ಮಾಯಿ ಡಬರಿ ನೀನೇ ಹಂಗಲ್ಲಪ್ಪ. ಮೂರ್ಖ ಮಂಡ್ಯ ಮಗನ ಪುತ್ರ ಪ್ರಾಪ್ತಿ ಅಂದ್ರೆ ಅರ್ಥಾತ್ ಮಕ್ಕಳ ಫಲ. ಹೆಣ್ಣ ಮಗನ ಅಭ್ಯಾಸ ಮುಂದುವರಿಸುವುದಕ್ಕಾಗಿ ಬಿಚ್ಚು ಕೊಟ್ಟು ಬಿಡುವುದಿಲ್ಲ ಕೋಲ ತಾಳಿಯಲ್ಲಿ. ಮಾಂಗಲ್ಯ ಕಟ್ಟಿದ ಪತಿ ನೀವು ಪ್ರತ್ಯಕ್ಷವಾಗಿ ಭಕ್ತಿ ಗೀತೆಗಳು ಮುಗಿದುವ ಇನ್ನೂ ಅದಾವ. ಮಂಗಳಾರತಿ ಒಂದು ಬೇಕು ಅಂತ ಮಾಡಿಲ್ಲ, ಏನಾಯ್ತು ಅಂತ ಕೇಳು. ನಿನ್ನ ಹತ್ರ ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಕಾಲ ರೆಡಿ ಮಾಡ್ಕೊಂಡೇ ಬಂದಿರ್ತೀಯ. ಅವತ್ತು ಫ್ರೆಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ, ಮೊನ್ನೆ ನಿನಗೆ ಹುಷಾರಿರ್ಲಿಲ್ಲ. ಇವಾಗ ಏನ್ ಕಾರಣ? ನಿಮ್ಮ ಅಮ್ಮನ್ ಹುಷಾರಿರ್ಲಿಲ್ಲ, ನಿಮ್ಮ ಅಪ್ಪನ್ ಹುಷಾರಿರ್ಲಿಲ್ಲ. ಎಲ್ರು ನಿನ್ನ ನಾಗರ್ ಹಾವು ಅಂದ್ರು. ಕುಡಿದಿದ್ಯಾ? ಯಸ್. ಹುಡುಗಿ ಮೋಸ ಮಾಡಿದ್ರೆ ಹುಡುಗರು ಲವ್ ಫೇಲಿಯರ್ ಅಂತ ಕುಡಿಬಹುದು, ಹುಡುಗಿರ್ನ ಬೈಬಹುದು. ಅದೇ ಹುಡುಗ ಮೋಸ ಮಾಡಿದ್ರೆ ಹುಡುಗಿರ್ ಕುಡಿಬಾರ್ದಾ? ಹುಡುಗರ್ನ ಹೋಗಿ
ಇವಾಗ ಇನ್ಮೇಲೆ ನನ್ ಜಾಗದಲ್ಲಿ ವಿಸ್ಕಿನೋ ಬ್ರ್ಯಾಂಡಿನೋ ರಮ್ಮೋ ದುಡ್ಡಿಲ್ಲ ಅಂದ್ರೆ ಸಾರಾಯಿ ಬರುತ್ತೆ. ಯಾವ್ದಕ್ಕೂ ನೀನ್ ಬಾ. ನಾನ್ ಬಿಟ್ಟು ಹೋಗು ಅಂದ್ರೆ ಬಿಟ್ಬಿಡ್ತೀಯಾ? ಮರ್ತು ಹೋಗು ಅಂದ್ರೆ ಮರ್ತ್ಬಿಡ್ತೀಯಾ? ನಿನ್ ಮದ್ವೆ ಆಗ್ತಿಲ್ಲ ಅಂತ ಗೊತ್ತಿದ್ರು ಯಾಕೆ ನನ್ ಮದ್ವೆ ತಡೀಲಿಲ್ಲ? ನಮ್ಮ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನೇನಾದ್ರೂ ಅಲ್ಲಿ ಬಂದಿದ್ದಿದ್ರೆ ನನ್ನ ಇನ್ಸೆಟ್ ಅವನ್ನೇ ಮದುವೆ ಆಗ್ಬಿಡ್ತಿದ್ದೆ ನೀನು. ಅದಿರ್ಲಿ, ನಾನು ಇಲ್ಲಿದ್ದೀನಿ, ನಿನಗೆ ಯಾರು ಹೇಳಿದ್ದು? ದುರ್ಗದಲ್ಲಿ ರಾಮಾಚಾರಿ ಎಲ್ಲಿರ್ತಾರೆ ಅಂತ ಈ ಮಾರ್ಕೆಟ್ ಗೊತ್ತಿರಲ್ವಾ? ಮುಂದೆ ಜೀವನ ಚೆಕ್ ಮಾಡ್ಲಿ ಅಂದ್ರೆ ನಾ ಬೀಳೋ ಜರ ನಿಂದ್ರಲ್ಲ, ನಾ ಚೆಕ್ ಮಾಡ್ತಿರ್ತೇನೆ. ಮಗನ ಫಸ್ಟ್ ಕ್ಲಾಸ್ ಗಾಡಿ ನೀ ತಗೊಂಡು ನನಗೆ ಢಕಲ್ ಇಷ್ಟ ಥರ್ಡ್ ಕ್ಲಾಸ್ ಗಾಡಿ ಕೊಟ್ಟಿ. ದೋಸ್ತಿ 50-50. ನೀ ಏನಂದ್ರೆ ದೋಸ್ತಿ 50-50. ದೋಸ್ತ ಒಂದ್ ಹೆಣ್ಣಿನ ಸಂಬಂಧ ಇಬ್ರು ಕಚ್ಚಡೋದು ಬಿಡ. ಕಚ್ಚಡೋದು ಬೇಡ, ಸಾಯೋದು ಬೇಡ, ಜಗಳಾಡೋದು ಬೇಡ. ನನಗೆ ಕೂಡ ಇದು ನೀತು ನಡೀದ್ರ ಮಂಡ್ಯ ಮನೆ ನೀ ಏನಾರ ಕೇಳ್ಕೊಡ್ತೀನಿ, ಆದ್ರೆ ಡಬ್ಬಿ ವಿಷಯ ಬರಕ್ ಹೋಗ್ಬೇಡ. ರುಂಡ ಕತ್ತರಿಸ್ಕೊಡ್ತದ ಮಗ ರುಂಡ. ಬೇಡ, ನಾ ಕೇಳ್ತೀನಿ ಅಲ್ಲಿ ಹೋಗ್ತಿ ಮೇಂಟೆನೆನ್ಸ್ ಮಾಡಿ ಹೋಗ್ತೀವಿ. ಮೇಂಟೆನೆನ್ಸ್ ಮಳು ನಿಮ್ಮ ಯವ್ವ ಹೆಂಗಾರ ಕೇಳು, ಹಿಂಗೆ ಕೇಳು ಮತ್ತೆ ಕೇಳು. ಮಳು ಏನಾಗೈತ್ರಿ? ಕಿರಿಕಿರಿ ಕಳ್ಸಬಾರ್ದು, ಕಳ್ಸಿ ಒಂದ್ ಮನೆ ಆಗೈತಲ್ಲ, ಏನೇನು ಕಿರಿಕಿರಿ? ತಡಿ ಜರ ನಿಂದ್ರಿ. ನಿಮ್ಮ ಅಕ್ಕ ಯವ್ವ ಅದಕ್ಕೆ ಬರಕತ್ತೈತ್ಲೆ. ನಾ ಏನಾರ ಕೇಳದ್ನಪ್ಪ ಅಂದ್ರೆ ಕಾಲ್ ಮರಿಲಿ ಹೊಡಿತಾಳ ದರಿದ್ರ. ಈಗ ಸದ್ಯ ನೀ ಕೇಳಿದ್ರೆ ನಿನಗೆ ಮತ್ತೆ ನಾ ಕಾಲ್ ಮರಲಿ ಹೊಡಿತೀನಿ. ಗುರು ಯಾಕಾಗಿ ಹೋಗ್ತೀವಿ. ಹಾ ಮಳು ನಿಮ್ಮ ಅಕ್ಕ ಯಾರು ಇಂಡಿಕೇಶನ್ ಇಲ್ಲ ಅಂತ, ಸೂರ್ಯಚಂದ್ರ ಇಲ್ಲವಂತಲ್ಲ. ಇದು ಹೋದ್ರೆ ಸಂತಾರ್ಲಿ ಪರಿಣಾಮ ಇಲ್ದಂಗ ಅದು ಆಟ ಹಾಕ್ಯಾನ. ಅವು ಅಮಾಸಿಗೆ ಒಳಗೆ ಹೋಗ್ತಾವ, ಹುಡುಗಿಗೆ ಹೊರಗೆ ಬರ್ತಾವ. ಯಾಕೆ ಕಾಯಂ ಇರೋದಾಗ ಅಮಾಸಿಗೆ ಒಳಗೆ ಗುಂಡಿಗೆ ಹೊರ ಮತ್ತ ನಾ ಮಾಡ್ಕೊಡ್ತೀರಪ್ಪ. ಮತ್ತೆ ಹುಣ್ಣಿಗೆ ನಮ್ ಗಂಡ ಬಂದಿರ್ತಾನ. ಹುಣ್ಣಿಗೆ ಬರ್ಲಿ ಅನ್ನ ಇಲ್ಲ ಸರಿ ಬಂದಿರ್ತಾನ ನನ್ ಗಂಡ ಅಂತ ಹೇಳಿ. ಇರ್ಲಿ ತಗೋಣ ಹುಡುಗ. ಅಯ್ಯೋ ಮತ್ತೆ ಹಾಕ್ತಾನ. ಅಯ್ಯೋ ಅಯ್ಯೋ मेरे को देख को आया, वहाँ से दौड़ को आता. आजा, डर रहा अब कहीं की. वाह वाह अम्मा, इसके लिए एक दो बिस्किट तो रखे अपन. उधर गया, कान पूरा पक गया, बट एक्टिंग अच्छा था, अच्छा लगा. वही सेम एक्टिंग था, डांसर नहीं थे. यश का एंट्री अच्छा लगा मेरे को. आया घर को, फ्रेश हुआ. अब क्या करना समझ में नहीं आ रहा. पिक्चर देखते बैठेंगे सबसे बेस्ट. कान पूरा पक गए रे भाई.
नाटक में। नाइट का डिनर खाना ये क्या है? ऐसा है।